ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ನೆನ್ನೆ ಹೇಳ್ದಂಗೆ ನೆನ್ನೆ ಪರ್ತಾಕಳರ ಮನೆಗೆಲ್ಲ ದೇವ್ರು ಹೋಗಿತ್ತು. ಇವತ್ತು ನಮ್ಮ ಮನೆಗಳಲ್ಲಿ ದೇವ್ರು ಬರುತ್ತೆ. ಬೆಳಗ್ಗೆ ನಮ್ಮ ಚಿಕ್ಕಪ್ಪ 4 ಗಂಟೆಗೆ ಎಬ್ಸ್ತಾ ಇದ್ರು, ನಾನು 5 ಗಂಟೆಗೆ ಎದ್ದೆ. ಆಮೇಲೆ ನೀರಲ್ಲಿ ಊರಿ ಮಾಡಿದ್ರು, ಅಲ್ಲೋ ಸ್ವಲ್ಪ ಕೂತ್ಕೊಂಡಿದ್ದು. ಆಮೇಲೆ ಹೊರಗಡೆ ಹೋದೆ. ಆಲ್ರೆಡಿ ಕೆಳಗಿನ ಕೆರೆಯವರು ದೇವ್ರು ತಗೊಂಡ್ ಬಂದಿದ್ರು. ಆಮೇಲೆ ನಾನು ಕೂಡ ರೆಡಿಯಾಗಿ ದೇವ್ರ ತರೋಣ ಅಂತ ಹೊರಟೆ. ಅಷ್ಟೊತ್ತಿಗೆ ನಮ್ಮ ಅಣ್ಣರು ದೇವ್ರು ತಗೊಂಡು ಹೊರಗೆ ಬರ್ತಾ ಇದ್ರು. ಫಸ್ಟ್ ನಮ್ಮ ಅಣ್ಣರ ಮನೆ ಪೂಜೆ ಮುಗಿಸ್ಕೊಂಡ್ವಿ. ಆಮೇಲೆ ನಮ್ಮ ಕೊನೆ ಮನೇಲಿ ಪೂಜೆ ಮುಗಿಸ್ಕೊಂಡು ನಾವು ಸೀದಾ ನಮ್ಮ ಮನೆಗೆ ತಗೊಂಡು ಹೊರಟ್ವಿ. ಆಮೇಲೆ ನಮ್ಮ ಮನೇಲೆಲ್ಲ ಪೂಜೆ ಮಾಡಕ್ ಶುರು ಮಾಡಿದ್ರು. ನಮ್ದು ದೊಡ್ಡ ಫ್ಯಾಮಿಲಿ, ಸ್ವಲ್ಪ ಟೈಮ್ ಆಗುತ್ತೆ, ಸ್ವಲ್ಪ ಕಾಯ್ಬೇಕು. ಗಾಯ್ಸ್, ನಮ್ಮ ಮನೇಲಿ ತುಂಬಾ ಜನ ಇದ್ದಾರೆ, ಅದಕ್ಕೆ ಸ್ವಲ್ಪ ನಿಧಾನ ಆಗ್ತದೆ. ನಮ್ಮನೆ ಪೂಜೆ ಮುಗಿಸ್ಕೊಂಡು ಪಕ್ಕದ ಮನೇಲಿ ದೇವ್ರು ತಗೊಂಡು ಹೊರಟ್ರು. ಅಷ್ಟರಲ್ಲಿ ವಾಲ್ಗದವ್ರು ಕೂಡ ಬಂದ್ರು. ಮೇಲ್ ನೋಡಿದ್ರೆ ಸಿಕ್ಕಾಪಟ್ಟೆ ಇಬ್ನಿ ಇತ್ತು. ಇದು ನಮ್ಮ ಬಸವಣ್ಣರ ಮನೆ ಗ್ಯಾಂಗ್. ಇನ್ನೂ ಸ್ವಲ್ಪ ಜನ ಇದ್ದಾರೆ, ನಮ್ಮ ಅಣ್ಣಂದ್ರು ಅಕ್ಕಂದ್ರು. ಅವ್ರು ಇನ್ನೂ ಬಂದಿಲ್ಲ. ಅವ್ರನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹಂಗೆ ನಮ್ಮ ಮನೇಲಿ ಊಟಕ್ಕೆ ಕರೆದ್ರು ಅಂತ ಊಟಕ್ಕೆ ಹೊರಟ್ವಿ. ಹಂಗೆ ನಮ್ಮ ಅಕ್ಕ ನಮ್ಮ ಅಮ್ಮರಿಗೆಲ್ಲ ಊಟಕ್ಕೆ ನೀಡಿದೆ. ಹಂಗೆ ನಮ್ಮ ಅಮ್ಮರೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು, ಅದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೊರಟೆ. ಅಲ್ಲಿಂದ ಬಂದು ಸಂಜೆ ಬಾಳೆಕಂದು ಕಡಿಬೇಕಾಗಿತ್ತು, ಅದಕ್ಕೆ ಅಲ್ಲಿಗೆ ಹೊರಟ್ವಿ. ನಮ್ಮೂರಲ್ಲಿ ಪ್ರತಿ ಮನೆಗೆ ಅಥವಾ ಅವ್ರ ವಟಾರಕ್ಕೆ ಏನೋ ಒಂದು ಕೆಲಸ ಹೇಳಿರ್ತಾರೆ. ನಮ್ದು ಬಾಳೆಕಂದು ಕಡಿಯೋದು. ನಮ್ಮ ಮನೇಲಿ ಮತ್ತೆ ಕೆಳಗೆ ಉಮೇಶ್ ಅಣ್ಣನ ಮನೆ ಅಂತ ಇದೆ, ಅವ್ರ ನಮ್ಮಿಬ್ಬರ ಮನೆಯಲ್ಲಿ ಬಾಳೆಕಂದು ಕಡಿಯೋದು. ಬಾಳೆಕಂದೆಲ್ಲ ಎರ್ಕೊಂಡು ಸೀದಾ ದೇವಸ್ಥಾನ ಹತ್ರ ಬಂದೆ. ಬಾಳೆಕಂದೆಲ್ಲ ದೇವಸ್ಥಾನ ಹತ್ರ ಇಟ್ಟು ರಾತ್ರಿ ಆಗಿತ್ತು. ನಾನು ನಮ್ಮ ಮಲ್ಲಿಕಣ್ಣ ಮತ್ತೆ ನಾಗಣ್ಣ ಶಿವಮೊಗ್ಗ ಹೊರಟ್ವಿ. ಶಿವಮೊಗ್ಗ ಹೋಗ್ತಿದ್ದಂಗೆ ನಮ್ಮ ಮಲ್ಲಿಕಣ್ಣ ರಾಯರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ದ. ಅಲ್ಲಿಗೆ ಹೋಗಿ ನಮ್ದೊಂದು ಕಾಫಿ ಶಾಪ್ ಇದೆ, ಅಲ್ಲಿಗೆ ಹೊರಟ್ವಿ. ನಾನು ಹೇಳ್ಬೇಕು ಅಂದ್ರೆ ಟೀ, ಕಾಫಿ, ಹಾಲು ಏನು ಕುಡಿಯಲ್ಲ, ಇಲ್ಲಿ ಮಾತ್ರ ಕಾಫಿ ಕುಡಿಯೋದು. ಮಸ್ತಾಗಿರುತ್ತೆ ಮಾತ್ರ. ಇದೆಲ್ಲಿರೋದು ಅಂದ್ರೆ ಉಡುಪು ಆಸ್ಪತ್ರೆ ಪಕ್ಕನೇ ಇದೆ. ಕಾಫಿ ಎಲ್ಲ ಕುಡ್ಕೊಂಡು ಊರಿಗೆ ಬರೋಷ್ಟರಲ್ಲಿ 10 ಗಂಟೆ ಆಗಿತ್ತು. ಅಷ್ಟರಲ್ಲಿ ಕಳಸಾರೋಹಣ ಮಾಡಕ್ಕೆ ಪಲ್ಲಕ್ಕಿ ತಗೊಂಡ್ ಬರ್ತಾ ಇದ್ರು. ಎಲ್ಲಾರ ಮನೆಗೂ ದೇವ್ರು ಹೋಗಿ ಲಾಸ್ಟಿಗೆ ಇವ್ರ ಮನೆಯಲ್ಲಿ ಬಂದು ದೇವ್ರು ಇರುತ್ತೆ. ಇಲ್ಲಿಂದ ಕಳಸ ತಗೊಂಡು ಹೋಗ್ತೀವಿ. ಆಮೇಲೆ ತೆರಿಗೆಲ್ಲ ಪೂಜೆ ಮಾಡಿ ಕಳಸ ಮೇಲೆ ಇಡಕ್ಕೆ ಶುರು ಮಾಡ್ತೀವಿ. ಇದಾಗಿತ್ತು ಇವತ್ತಿನ ದಿನಚರಿ.